ದಿಶಾ ಮೀಟಿಂಗ್ದು ಅದು ಇವತ್ತು ಸ್ವಲ್ಪ ನಾನು ತಡವಾಗಿ ಬರಬೇಕಾಯಿತು. ಕಾರಣ ಇವತ್ತು ಬೆಂಗಳೂರಿನಲ್ಲಿ ನಾನು KPSC ಒಂದು ಹಗರಣದ ಬಗ್ಗೆ ಚರ್ಚೆಗಳೇನು ನಡೀತಾ ಇದೆ, ಆ ಹಿನ್ನೆಲೆ ಹೆಂಡಪ್ ಆಗಿ ತಡವಾಗಿ ಬಂದಿದ್ದರಿಂದ ನಾನು ಯದುವೀರವರು ನಮ್ಮ ಮೈಸೂರು ಕೊಡಗು ಭಾಗದ ಲೋಕಸಭಾ ಸದಸ್ಯರೇನಿದ್ದಾರೆ ಅವರಿಗೆ ಇವತ್ತಿನ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಲಾಯಿತು, ಸಭೆ ಕಂಡಕ್ಟ್ ಮಾಡಲಿಕ್ಕೆ ಹೇಳಿದ್ದೆ. ಅದ್ರ ಜೊತೆಗೆ ನಮ್ಮ ಶಾಸಕರು ಶ್ರೀವತ್ಸ ಅವರು, ಹರೀಶ್ ಅವರು ಸಹ ನಾನು ಮೊದಲೇ ಸಭೆಗೆ ಬಂದು ಸಭೆಯಲ್ಲಿ ಭಾಗವಹಿಸ್ತಕ್ಕಂಥ ಮನವಿ ಮಾಡಿದ್ದೆ, ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೆ. ನಾನು ಹೆಚ್ಚಿನ ರೀತಿಯಲ್ಲಿ ಬರಗಾಲಕ್ಕೆ ಸಂಬಂಧಪಟ್ಟ ಹಾಗೆ ಈ ವರ್ಷದ ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ಪ್ರಮಾಣದ ಕಲ್ಟಿವೇಷನ್ ಆಗಿದೆ, ಕಲ್ಟಿವೇಷನ್ ಆಗಿರ್ತಕ್ಕಂಥದ್ರಲ್ಲಿ ಬೆಳೆ ಏನು ಲಾಸ್ ಆಗಿರ್ತಕ್ಕಂಥದ್ದು, ಇದೆಲ್ಲದರ ಬಗ್ಗೆ ಮಾಹಿತಿ ಪಡೆದಿದ್ದೇನೆ. ಬೆಳೆ ವಿಮೆಗೆ ಸಂಬಂಧಪಟ್ಟಾಗೂ ಸಹ ಯಾವುದೇ ಸಮಸ್ಯೆ ಇಲ್ಲದೆ ರೈತರಿಗೆ ಇವತ್ತು ನಾವು ಮೊದಲೇ ಪ್ರಚಾರ ಮಾಡಿ 7,000ಕ್ಕೂ ಕಡಿಮೆ ರೈತರು ಬೆಳೆ ವಿಮೆ ಮಾಡ್ತಾ ಇದ್ದಿದ್ದು ಈ ಬಾರಿ 23,000 ರೈತರು ಬೆಳೆ ವಿಮೆಯಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಪ್ರೇರೇಪಣೆ ಮಾಡಿದ್ರು ಅಂತಕ್ಕಂಥದ್ದು ಏನು ಹೇಳಿದ್ದಾರೆ. ಬ್ಯಾಂಕರ್ಸ್ ಹೇಳಿದ್ದೇನೆ, ಯಾವುದೇ ಕಾರಣಕ್ಕೂ ಈ ವರ್ಷ ಸಾಲ ಮರುಪಾವತಿ ಮಾಡಿಲ್ಲ ಅಂತ ಯಾರು ಒತ್ತಾಯ ಹಾಕಬಾರ್ದು ಅಂತಕ್ಕಂಥದ್ದು ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದೇನೆ. ಪ್ರಮುಖವಾಗಿ ಬರ ಮತ್ತು ಈ ವರ್ಷದ ಬೆಳೆ ಪರಿಸ್ಥಿತಿ ಏನಿದೆ, ಏಕೆಂದರೆ ಇವತ್ತಿನ ಸಭೆಯಲ್ಲಿ ನನಗೆ ಬಂದಂಥ ಮಾಹಿತಿ 8 ತಾಲೂಕುಗಳಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಬರದ ಏನು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಏನಿದೆ, ಆ ಗೈಡ್ಲೈನ್ಸ್ನ ಅಡಿಯಲ್ಲಿ 8 ಜಿಲ್ಲೆ ತಾಲೂಕುಗಳು ಇವತ್ತು ಅತ್ಯಂತ ಬರಪೀಡಿತ ತಾಲೂಕುಗಳಾಗಿದ್ದಾವೆ ಅಂತಕ್ಕಂಥದ್ದನ್ನು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಬಹುಶಃ ನಿನ್ನೆ ದಿನ 101 ತಾಲೂಕುಗಳನ್ನು ಏನು ಬರಪೀಡಿತ ಪ್ರದೇಶಗಳು ಅಂತ ಏನು ಮಾಡಿದ್ದಾರೆ, ಆ ಹಿನ್ನೆಲೆಯಲ್ಲಿ ಮೈಸೂರು ಸಹ 8 ಆ 101ರಲ್ಲಿ ಸೇರಿದೆ ಅಂತಕ್ಕಂಥದ್ದನ್ನು ಸಭೆ ಗಮನಕ್ಕೆ ತಂದಿದ್ದಾರೆ. ಇಲ್ಲ, ಇನ್ನೂ ಹಲವಾರು ಕಡೆ ಇದೆ ಅಂತಕ್ಕಂಥದ್ದು ನನಗೆ ಮಾಹಿತಿಗಳು ಬರ್ತಿದೆ. ಏಕೆಂದರೆ ನನಗೆ ಇವತ್ತು ಬೆಳಗ್ಗೆನೂ ಸಹ ನಮ್ಮ ಕೊಟ್ಟೂರು ಭಾಗದಿಂದ ಅಲ್ಲಿಂದ ಫೋನ್ ಮಾಡಿದರು. ನಮ್ಮಲ್ಲಿ ಕೆಲವು ಜಿಲ್ಲೆ ತಾಲೂಕುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗುಳೆ ಹೋಗಿದ್ದಾರೆ, ಇವತ್ತು ಯಾವುದೇ ರೀತಿಯ ಒಂದು ಜೀವನಿಕ ಸಮಸ್ಯೆಗಳೇನಾಗಿದೆ ಆ ಹಿನ್ನೆಲೆಯಲ್ಲಿ ಗುಳೆ ಹೋಗಿರ್ತಕ್ಕಂಥದ್ದನ್ನು ಕೆಲವರು ಫೋನ್ ಮಾಡಿದ್ರು. ನಮ್ಮ ಜಿಲ್ಲೆ, ನಮ್ಮ ತಾಲೂಕು ಅತ್ಯಂತ ಕೆಟ್ಟ ಪ್ರಮಾಣದಲ್ಲಿ ಸಮಸ್ಯೆಗಳಿದೆ ರೈತರಿಗೆ ಅಂತಕ್ಕಂಥದ್ದನ್ನು ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ದು. ಅಂಥ ತಾಲೂಕುಗಳನ್ನೇ ಆ ಬರಪೀಡಿತ ಪ್ರದೇಶದಿಂದ ಹೊರಗಿಟ್ಟಿದ್ದಾರೆ ನನಗೆ ಬಂದಂಥ ಮಾಹಿತಿಗಳು. ನಾನು ಹಲವಾರು ಉತ್ತರ ಕರ್ನಾಟಕದ ಭಾಗದಲ್ಲಿ ಖುದ್ದು ಭೇಟಿ ಕೊಡಬೇಕು ಅಂತಕ್ಕಂಥದ್ದು ನಾನು ಪ್ರಯತ್ನ ಪಟ್ಟರು, ಕೆಲವು ಸಮಸ್ಯೆಗಳಿಂದ ಹೋಗ್ಲಿಕ್ಕಾಗಿಲ್ಲ. ನಾನು ಬಹುಶಃ ನಮ್ಮ ಅಕ್ಕ ಸಮ್ಮೇಳನ ಏನಿದೆ ಅಲ್ಲಿ ತುಂಬ ಪ್ರೆಷರ್ ಆಗ್ತಿದ್ದಾರೆ. ಈ ಬಾರಿ 25ನೇ ವರ್ಷದ ನಮ್ಮ ಕನ್ನಡಿಗರು ಅಲ್ಲೇನು ಸಮ್ಮೇಳನ ಮಾಡ್ತಾ ಇದ್ದಾರೆ, ಬರಲೇಬೇಕು ಅಂತೇಳಿ ಒತ್ತಾಯ ಆಗ್ತಾ ಇದ್ದಾರೆ. ನನಗೆ ಇನ್ನೂ 2 ಇದರಲ್ಲಿದ್ದೇನೆ, ಹೋಗಲು ಬೇಡುವ ಅಂತಕ್ಕಂಥ ಚಿಂತನೆಯಲ್ಲಿದ್ದೇನೆ. ಏಕೆಂದರೆ ನನಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಬಾರಿ ಹಲವಾರು ಪ್ರದೇಶದಲ್ಲಿ ಸಮಸ್ಯೆಗಳಿರ್ತಕ್ಕಂಥದ್ದು ಸರಿಯಾದ ರೀತಿಯ ಬರದ ಬಗ್ಗೆ ಮಾಹಿತಿಗಳು ಪಡೆದಿದ್ದಾರೆ ಅಂತಕ್ಕಂಥದ್ದು ಎಲ್ಲ ಒಂದು ಕಡೆ ನನಗೆ ಇನ್ನೂ ಅನುಮಾನಗಳಿದೆ. ಇಂಥ ವಾತಾವರಣದಲ್ಲಿ ಅದ್ದೂರಿ ದಸರಾ ಮಾಡ್ತೀವಿ, ಯಾಕಂದರೆ ಮುಕ್ಕಾಲು ಪಾಲು ಕರ್ನಾಟಕನೇ ಬರದಲ್ಲಿದೆ, ಇಡೀ ಮೈಸೂರು ಬರದಲ್ಲಿದೆ. ಇಲ್ಲಿ ಒಂದು ಈ ಸರ್ಕಾರದಲ್ಲಿ ನಾನು ಗಮನಿಸ್ತಾ ಇರ್ತಕ್ಕಂಥ ಅಂಶ, ಈಗ ನೋಡಿ 1,000 ಕೋಟಿನ ಅದೆಂಥದ್ದು ಭಾರತ್ ಜೋಡೋ ರಾಹುಲ್ ಗಾಂಧಿಯವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಆ ಭಾರತ್ ಜೋಡೋ ಹೆಸರಿನಲ್ಲಿ ಈಗ ಪ್ರತಿ ಪಂಚಾಯತಿನಲ್ಲಿ ಈಗ 100 ಜನ ಮೆಂಬರ್ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟವ್ರೆ. ಪ್ರತಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಅವ್ರನ್ನ ಗುರುತಿಸಿ ಅವರಿಗೆ 10 ಲಕ್ಷ ರೂಪಾಯಿ ಇವತ್ತು ಹಣ ಕೊಡ್ತಕ್ಕಂಥದ್ದು. 6,000 ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ, 5,000 ನಗರ ಪ್ರದೇಶದಲ್ಲಿ, 1,000 ಕೋಟಿ. ಯಾರ ಅಪ್ಪನ ಮನೆಯದು? ಯಾರವರು ಭಾರತ್ ಜೋಡೋದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋರು? ಆ 10 ಲಕ್ಷ ರೂಪಾಯಿಂದ ಅವ್ರು ಏನು ಕೆಲಸ ಮಾಡ್ತಾರೆ? ಇಸ್ಪೀಟ್ ಕೇಂದ್ರ ಪ್ರಾರಂಭ ಮಾಡೋದಕ್ಕೆ ಇಲ್ಲ ಕೆಲವರು ಇದ್ದಾರಲ್ಲ ನಡೆಸೋರೇನೆ, ಅವ್ರಿಗೆ ಎನ್ಕರೇಜ್ ಮಾಡೋದಕ್ಕೆ ಈ 10 ಲಕ್ಷ ಕೊಡ್ತಾ ಇದ್ದೀರೋ, ಯಾವುದಕ್ಕೆ ಕೊಡ್ತೀರಿ? ಯಾರಾದ್ರೂ ರಾಜ್ಯದ ಜನತೆಯ ತೆರಿಗೆ ಹಣನ ಈ ರೀತಿ
ಸ್ವೇಚ್ಛಾಚಾರವಾಗಿ ಉಪಯೋಗ ಮಾಡ್ತಕ್ಕಂಥ ದುರುಪಯೋಗ ಪಡಿಸ್ಕೊಳ್ಳೋದು ಎಲ್ಲಾದರೂ ಉಂಟಾ? ಯಾವುದಾದ್ರು ಬಳಕೆ ಮಾಡಬೇಕಲ್ಲ ದುಡ್ಡು. 1,000 ಕೋಟಿನ ಹುಡುಗಾಟನ ಅಲ್ಲಿ ಇವತ್ತು ಹುಡ್ಕೋದಲ್ಲಿ ಬೆಂಗಳೂರಿನ ನಗರದ ಅಭಿವೃದ್ಧಿ ಅಂತ ಹೇಳಿ ಕಸ ಎತ್ತೋದಕ್ಕೂ ಸಾಲ, ಸುರಂಗ ಮಾರ್ಗ ಮಾಡೋಕ್ಕೂ ಸಾಲ, ಅದೆಂಥದ್ದು ನಿಮ್ಮ ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ಪು ಅದಕ್ಕೂ ಸಾಲ, ಇನ್ನು ಅಲ್ಲಿಂದ ಅದೆಂಥದ್ದು ಬಿಸ್ನೆಸ್ ಕಾರಿಡಾರು ಅದಕ್ಕೂ ಸಾಲ. 1,00,000 ಕೋಟಿ ಇವತ್ತು ಆ ಬೆಂಗಳೂರು ನಗರದ ಅಭಿವೃದ್ಧಿ ಹೆಸರಿನಲ್ಲಿ ಸಾಲ ಮಾಡಲಿಕ್ಕೆ ಹೊರಟಿದ್ದೀರಿ. ಈಗ ಆ 1,00,000 ಕೋಟಿ ಸಾಲ ತೀರ್ಸಾರಿ ಯಾರು? ಹೋಗಲಿ, ಆ ಕೆಲಸಗಳೇನು ಈ 2 ವರ್ಷದಲ್ಲಿ ಮುಗಿಸ್ತಾರಾ? 2 ವರ್ಷದಲ್ಲಿ